ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು 2 o'clock ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಚಿನ್ನಿಮಗೆ ನಿನ್ನೆ 3.5 months ಇಂಜೆಕ್ಷನ್ ಹಾಕ್ಸ್ಕೊಬಂದಿದ್ದೆ. ಕಂಪ್ಲೀಟಾಗಿ ಚಿನ್ನಿಮಗೆ ಕೈ ಕಾಲೆಲ್ಲ ಒಂದು ಸ್ವಲ್ಪ ಪೇಯ್ನ್ಸ್ ಇತ್ತು. ಬಟ್ ಮಗುನ ಯಾವಾಗಲೂ ಮನೇಲಿ ಇಟ್ಕೊಳ್ಳೋದು ಹೇಗೆ ಅಂತ ಹೇಳಿ ಮನೆಯಲ್ಲೆಲ್ಲ ಪೂಜೆಯನ್ನು ಮಾಡಿ ಕೆಲಸ ಎಲ್ಲ ಮುಗಿಸ್ದೆ. ಅದು ಬೇರೆ ಚಿಂಟುಗೆ ಎಕ್ಸಾಮ್ಸ್ ನಡೀತಾ ಇದೆ. ಎಕ್ಸಾಮ್ಸ್ ಬಂದು ಆಲ್ಮೋಸ್ಟ್ 1:30ಗೆ ಲಾಸ್ಟ್ ಆಗುತ್ತೆ ಅಂಥೇಳಿ 1:30ಗೆ ಚಿಂಟು ಬರೋವರೆಗೂ ವೆಯ್ಟ್ ಮಾಡಿ ಚಿಂಟುನು ಸಹ ಕರ್ಕೊಂಡೋದ್ರಿ. ಚಿನ್ನಿಮ್ಮ ಬಂದಮೇಲೆ ಚಿಂಟುನ ತುಂಬ ಅವಾಯ್ಡ್ ಮಾಡ್ತಿದ್ದೀರಂತ ಕೆಲವೊಂದು ಟೈಮ್ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ತುಂಬ ಚಿಕ್ಕ ಮಗು, ನಾವು ಚಿಕ್ಕ ಮಗು ಮೇಲೇ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಈ ವರ್ಷ ಬಂದು ನನಗೆ ತುಂಬ ಸ್ಪೆಷಲ್ ಡೇ, ಏಕೆಂದರೆ ನನ್ನ ಬರ್ತ್ಡೇ ಈ ವರ್ಷ ನನ್ನ ಮಗಳ ಜೊತೆ ಆಚರಣೆ ಮಾಡ್ತಾಯಿದ್ದೀನಿ. ಬಟ್ ಅದಕ್ಕಿಂತ ಬೇಜಾರು ಏನಂದರೆ ಈ ವರ್ಷ ಚಿನ್ನಿಮಗೆ ಲೇಟಾಗಿ ಇಂಜೆಕ್ಷನ್ ಹಾಕ್ಸಿದ್ರಿಂದ ನನ್ನ ಬರ್ತ್ಡೇಗೆ ಕರೆಕ್ಟಾಗಿ ಮಗುಗೆ ಇಂಜೆಕ್ಷನ್ಸ್ ಪೇಯ್ನ್ಸು ಸ್ಟಾರ್ಟ್ ಆಗಿದೆ. ಅದೊಂದು ಬೇಜಾರು. ನನ್ನ ಹಸ್ಬೆಂಡ್ಗೆ ಮತ್ತು ನನಗೆ ಈ ವರ್ಷ ಔಟ್ಸೈಡ್ ಹೋಗೋದು, ಸೆಲೆಬ್ರೇಷನ್ ಮಾಡೋದು ಅಷ್ಟೊಂದು ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಟೆಂಪಲ್ಗೆ ಹೊರಟ್ರಿ. ಬಟ್ ನಾನು ಪ್ರತಿ ಸರಿ ಬನಶಂಕರಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತೀನಿ. ಯಾವುದೇ ಒಂದು ವಿಶೇಷ ಇರಲಿ ಅಥವಾ ಯಾವುದೇ ಒಂದು ಮನಸ್ಸಿಗೆ ಬೇಜಾರಿದ್ದರೂ ಸಹ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ನಾನು ದೀಪ ಹಚ್ಚಿ ಬರ್ತೀನಿ. ಅದರಿಂದ ಏನೋ ಒಂಥರ ನೆಮ್ಮದಿ ನನಗೆ. ಆ ದೇವ್ರನ್ನ ತುಂಬಾ ನಂಬಿದ್ದೀನಿ. ತುಂಬ ಶಕ್ತಿಶಾಲಿ ದೇವರು ಕೂಡ ಹೌದು. ಅದು ಆ ದೇವರು ಸಹ ಅದನ್ನು ಇನ್ನು ತೋರಿಸಿದ್ದಾರೆ. ತುಂಬ ಶಕ್ತಿಶಾಲಿ ದೇವರು ಅನ್ನೋದನ್ನು ಏನು ಪ್ರೂವ್ ಮಾಡಿದೆ ದೇವರು. ಅದಕ್ಕೋಸ್ಕರ ನಾನು ತುಂಬ ನಂಬ್ತೀನಿ ದೇವರನ್ನು. ಸರಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೋದ್ರಿ. ಬಟ್ ದೇವಸ್ಥಾನ 4:30ಗೆ ಓಪನ್ ಅಂತ ಹೇಳಿದರು. ಚಿನ್ನಿಮ್ಮನ ಇಟ್ಕೊಂಡು ಜಾಸ್ತಿ ಹೊತ್ತು ವೆಯ್ಟಿಂಗ್ ಮಾಡೋಕ್ಕಾಗಲ್ಲ. ಅದಂತೂ ಚಿಕ್ಕ ಮಕ್ಕಳನ್ನ ಇಟ್ಕೊಂಡಂತೂ ವೆಯ್ಟ್ ಮಾಡೋಕ್ಕಾಗೋದೇ ಇಲ್ಲ. ಸುಮಾರು ಒಂದು 1/2 hour 1 hour ವೆಯ್ಟ್ ಮಾಡಿದ್ರಿ. ಆಗಲಿಲ್ಲ. ಓಕೆ ಅಂತ ಹೇಳಿ ಆಂಜನೇಯ ದೇವರಿಗೆ ಕೈ ಮುಗಿದ್ಕೊಂಡು ಮತ್ತೆ ಹೊರಟ್ರಿ ದೇವಸ್ಥಾನದಿಂದ. ಚಿಂಟುಗೊಂದು ಒಂದು ಸ್ವಲ್ಪ ಹೊಟ್ಟೆ ಹಸಿತಿದೆಯಪ್ಪ, ಏನಾದರೂ ಕೊಡಿಸಿ ಅನ್ನೋದಕ್ಕೆ ನಾವು ಆಲ್ಮೋಸ್ಟ್ ಚಿಂಟುಗೆ ಪಿಜ್ಜಾ, ಬರ್ಗರ್ಸ್ ಎಲ್ಲನೂ ಕೊಡೋದೇ ಇಲ್ಲ. ಜಂಕ್ ಫುಡ್ಸ್ ಅಂತೂ ಚಿಂಟುಗೆ ಕೊಡೋದೇ ಇಲ್ಲ. ಫ್ರೂಟ್ಸ್ ಕೊಡ್ತೀರಿ ಅಥವಾ ಇಲ್ಲಾಂದರೆ ಪೊಟೊಟೊ ಟ್ವಿಸ್ಟರು ಆ ಥರ ಏನಾದರೂ ಕೊಡಿಸ್ಕೊತೀರಿ. ಬಟ್ ಆಲ್ಮೋಸ್ಟ್ ಮಕ್ಕಳಿಗೆ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು, ನನ್ನ ಒಂದು ಒಪಿನಿಯನು. ಸರಿ ಅಂಥೇಳಿ ಚಿಂಟುಗೆ ಪೊಟೊಟೊ ಟ್ವಿಸ್ಟರನ್ನು ಕೊಡಿಸಿದ್ರಿ. ಅದಾದಮೇಲೆ ಚಿನ್ನಿಮ್ಮ ಒಂದು ಸ್ವಲ್ಪ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂತ ಹೇಳಿ ಕರ್ಕೊಂಡು ರಿಟರ್ನ್ ಬಂದ್ರಿ. ಬಟ್ ಚಿಂಟು ಮತ್ತೆ ಹಠ ಮಾಡ್ತಾಯಿದ್ದೆ, ನನಗೆ ಐಸ್ ಕ್ರೀಮ್ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳಿ. ಓಕೆ, ಯಾವುದಕ್ಕೂ ಕೊಡ್ಸೋಣ ಐಸ್ ಕ್ರೀಮ್ ಅಂತ ಹೇಳಿ ಐಸ್ ಕ್ರೀಮನ್ನು ಕೊಡಿಸಿದ್ರಿ. ಐಸ್ ಕ್ರೀಮ್ ಅಂದರೆ ಎಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬಟ್ ಚಿಂಟಿಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಐಸ್ ಕ್ರೀಮ್ಸ್ ಎಲ್ಲ ಕೊಡೋದಿಲ್ಲ. ಈವ್ನಿಂಗ್ ಒಂದು 5 o'clock ಮನೆಗೆ ರೀಚ್ ಆಗಿಬಿಟ್ರಿ. ಅದಾದಮೇಲೆ ಅಮ್ಮ ತುಂಬ ದಿವಸದಿಂದ ಹೇಳ್ತಾಯಿದ್ರು, ನಿನ್ನ ಬರ್ತ್ಡೇಗೆ ಏನಾದರೂ ಕೊಡಿಸ್ಬೇಕು ಬಾ ಅಂತ ಹೇಳಿ. ಸರಿ ಅಂಥೇಳಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮಗುನ ನಮ್ಮ ಹಸ್ಬೆಂಡ್ ಹತ್ರ ಬಿಟ್ಟು ಆರಾಮಾಗಿ ಶಾಪ್ಗೆ ಹೋದ್ರಿ. ಜ್ಯುವೆಲರಿ ಶಾಪ್ಗೆ ಹೋದರೆ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ಮಗುನ ಮನೇಲಿ ಬಿಟ್ಬಿಟ್ಟು ಅಮ್ಮ ಜೊತೆಯಲ್ಲಿ ಬಂದೆ. ಅಮ್ಮ ಬಂದು ಈ ರೀತಿ ಡಿಸೈನ್ಸ್ ತೊಗೊಬೇಕು ಅಂತ ತೋರಿಸ್ತಾಯಿದ್ರು. ಬಟ್ ಇದು ಹಳೇ ಡಿಸೈನ್ ಅಂತ ಹೇಳಿ ನಾನು ಈ ಡಿಸೈನನ್ನು ಸೆಲೆಕ್ಟ್ ಮಾಡಿದೆ. ಇದು ಬಂದು ತುಂಬ ಟ್ರೆಂಡಿಂಗಲ್ಲಿರುವಂಥ ಡಿಸೈನು ಅಂತ ಹೇಳಿ ಈ ಡಿಸೈನನ್ನು ಸೆಲೆಕ್ಟ್ ಮಾಡಿದೆ. ನನಗೆ ಪ್ರೈಸು ಬಂದು ತುಂಬ ಅಫೋರ್ಡಬಲ್ ಇತ್ತು. ಗೋಲ್ಡ್ ರೇಟು ಬಂದು 7.5 ಇದೆ. ಅಮ್ಮಗೆ ತುಂಬ ರಿಕ್ವೆಸ್ಟ್ ಮಾಡಿ ಇದೇ ಬೇಕು ಅಂತ ಹೇಳಿ ತೊಗೊಂಡೆ. ಈ ಒಂದು ಶಾಪ್ ಪ್ರತಿ ಸರಿ ನಾನು ಇದೇ ಶಾಪಲ್ಲಿ ತೊಗೊತೀನಿ. ಪೂಜಾ ಜ್ಯುವೆಲರ್ಸ್ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಡಿಸೈನ್ಸ್ ಎಲ್ಲನೂ. ಈ ವರ್ಷ ನನಗೆ ನೆಕ್ಲೆಸ್ ತೊಗೊಟ್ಟಿದ್ದಾರೆ ಅಮ್ಮ. ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಮೀಟ್ ಮಾಡ್ತೀನಿ. ನನ್ನ ವ್ಲಾಗ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.